ದಾವಣಗೆರೆ ಬೈ ಎಲೆಕ್ಷನ್ಗೆ 2ನೇ ವಿಕೆಟ್ ಡಮಾರ್ ಅಂದಿದೆ. ಎರಡನೇ ವಿಕೆಟ್ ಪತನವಾಗಿದೆ. ಎಸ್, ಜಬ್ಬಾರ್ ಅವರಾಯ್ತು, ಈಗ ನಾಸೀರ್ ವಜಾಗೊಳಿಸಿದ್ದಾರೆ. ಅವರನ್ನ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು, ಆದ್ರೂ ಕೂಡ ರಾಜೀನಾಮೆವರೆಗೆ ವೇಟ್ ಮಾಡದೆ ವಜಾಗೊಳಿಸಲಾಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ಮುಸಲ್ಮಾನ ಸಮುದಾಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮುಸಲ್ಮಾನ ಸಮುದಾಯ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇರೋದಾದ್ರೂ ಏನು? ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಜಕ್ಕೂ ಕೂಡ ಅಲ್ಪಸಂಖ್ಯಾತರಿಗೆ ಮನ್ನಣೆ ಇದೆಯಾ? ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೇವಲ ಅಲ್ಪಸಂಖ್ಯಾತರ ವಿರುದ್ಧ ಮಾತ್ರ ಶಿಸ್ತು ಕ್ರಮ ಜರುಗುತ್ತಾ? ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಕೇಳೋದು ತಪ್ಪ? ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮ್ಮ ನಾಯಕರಿಗೋಸ್ಕರ ನಾವು ಜೈಕಾರ ಹಾಕೋದು ತಪ್ಪ? ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಲ್ಪಸಂಖ್ಯಾತರು ನಿಜಕ್ಕೂ ಕೂಡ ಈಸಿ ಟಾರ್ಗೆಟಾ? ಹಾಗಾದ್ರೆ ಇಲ್ಲಿಯವರೆಗೆ ನಡೆದಂತಹ ಎಲೆಕ್ಷನ್ಗಳಲ್ಲಿ ನಡೆದಂತಹ ಹಲವಾರು ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಗಳು ಅಥವಾ ಒಬ್ಬರನ್ನ ಸೋಲಿಸೋದಕ್ಕೋಸ್ಕರ ತಟಸ್ಥವಾದವರು, ಅವ್ರ ವಿರುದ್ಧ ಎಲ್ಲ ಕ್ರಮ ಜರುಗಿದೆಯಾ ಅಂತ ಪಟ್ಟಿಗಳನ್ನ ಕೊಡ್ತಾ ಇದ್ದಾರೆ ಮುಸಲ್ಮಾನ ಸಮುದಾಯ. ಪರಮೇಶ್ವರ್ ಅವರ ಸೋಲಿಗೆ ಕಾರಣರಾದವ್ರನ್ನ ವಜಾ ಮಾಡಿದ್ರ? ಇಕ್ಬಾಲ್ ಅಹಮದ್ ಸರಡಗಿ, ಜಾಫರ್ ಶರೀಫ್ ಮೊಮ್ಮಗ ಇಕ್ಬಾಲ್ ಅನ್ಸಾರಿ, ಮನ್ಸೂರ್ ಅಲಿ ಖಾನ್, ಸೈಯದ್ ಯಾಸೀನ್, ಮಕ್ಬುಲ್ ಭಗವಾನ್, ಅಬ್ದುಲ್ ಹಮೀದ್ ಮಶ್ರೂಫ್, ಹೀಗೆ ಸಾಲು ಸಾಲು ಮುಸ್ಲಿಂ ಮುಖಂಡರ ಸೋಲಿಗೆ ಕಾರಣರಾದವರನ್ನ ತಾವು ವಜಾ ಮಾಡಿದ್ದೀರಾ? ಹಾಗಾದ್ರೆ ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಯಾರಿಗೆ ಸಲಾಂ ಹೊಡೆಯೋದಕ್ಕೆ ಕಾಂಗ್ರೆಸ್ ಪಕ್ಷ ಈ ಲೆವೆಲ್ಗೆ ಮುಸಲ್ಮಾನರ ವಿರುದ್ಧ ಬಿದ್ದಿದ್ದೀರಿ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವವಾಗಿದೆ. ಸೊ ಇಬ್ರಾಯ್ತು, ಈಗ ಮೂರನೇವ್ರಿಗೋಸ್ಕರ ಯಾವ ರೀತಿ ಬಲೆ ಹೆಣಿತಾರೆ ಅಂತ ಕಾಯಲಾಗ್ತಾ ಇದೆ. ಸೊ ನೆಕ್ಸ್ಟ್ ಟಾರ್ಗೆಟ್ ಈಸ್ ಜಮೀರ್ ಅಹಮದ್ ಖಾನ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಸಿದ್ದರಾಮಯ್ಯನವರ ಆಪ್ತರನ್ನ ಒಬ್ಬರಾದ್ಮೇಲೆ ಒಬ್ಬರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇಬ್ಬರಾಯ್ತು, ಈಗ ಮೂರನೇ ಅವರ ಸರದಿ ಅವ್ರು ಯಾರು? ಇದೇ ಕ್ಷಣದ ಸ್ಪೆಷಲ್. ಸಿದ್ದು ಆಪ್ತರಿಗೆ ಕಂಟಕ. ಒಂದರ ಹಿಂದೆ ಮತ್ತೊಂದು ಸಿಎಂ ಆಪ್ತರಿಗೆ ಕಂಟಕ ಫಿಕ್ಸ್. ಬಳ್ಳಾರಿಯ ನಾಗೇಂದ್ರರಿಂದ ಬದುಹಿರಿಯ ಕೆಎನ್ ರಾಜಣ್ಣ ತನಕ, ಅಬ್ದುಲ್ ಜಬ್ಬಾರ್ ರಿಂದ ನಾಸಿರ್ ತನಕ ರಾಜೀನಾಮೆ ಪರ್ವ. ಸಿದ್ದರಾಮಯ್ಯ ಪರಮಾಪ್ತ ಜಮೀರ್ ಮುಂದಿನ ಟಾರ್ಗೆಟ್. ಜಮೀರ್ ಅಹಮದ್ಗೆ ಶುರುವಾಗಿದೆ ದಾವಣಗೆರೆ ದಕ್ಷಿಣ ಟೆನ್ಷನ್. ಜಮೀರ್ ಅಹಮದ್ ಪಾಲಿಗೆ ದಾವಣಗೆರೆ ಗೆದ್ರೂ ಕಷ್ಟ, ಸೋತ್ರೂ ಕಷ್ಟ. ಕಾಂಗ್ರೆಸ್ ಸೋತ್ರೆ ಸೋಲಿನ ಹಣೆಪಟ್ಟಿ ಜೊತೆ ಸಚಿವ ಸ್ಥಾನಕ್ಕೆ ಕುತ್ತು ಸಾಧ್ಯತೆ. ಗೆದ್ದರೆ ಜಮೀರ್ ಅಹಮದ್ಗೆ ಮುಸ್ಲಿಂ ನಾಯಕತ್ವ ಕೈತಪ್ಪುವ ಆತಂಕ. ಆದ್ರಿಂದ ಅಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ ಜಮೀರ್ ಅಹಮದ್ ಪರಿಸ್ಥಿತಿ. ಇದೇ ವಿಚಾರವಾಗಿ ಸಿಎಂ ಜೊತೆ ಚರ್ಚಿಸೋದಕ್ಕೆ ಕಾಯ್ತಾ ಇದ್ದಾರೆ ಜಮೀರ್. ಆದ್ರೆ ಜಮೀರ್ ಅಹಮದ್ ರಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಇತ್ತ ನನಗೆ ಮಾಹಿತಿನೇ ಇಲ್ಲ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಈ ಮಧ್ಯೆ ಜಮೀರ್ ಪರ ಬ್ಯಾಟ್ ಬೀಸಿದ್ದಾರೆ ಡಿಕೆ ಆಪ್ತ ಶಿವಗಂಗಾ ಬಸವರಾಜ್. ದಾವಣಗೆರೆ ದಂಗಲ್ನಿಂದ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ. ಸಿದ್ದು ಆಪ್ತರಿಗೆ ಕಂಟಕ. ಗ್ಯಾರಂಟಿ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರು ಮುಂದಿನ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಯಾರ್ಯಾರೋ ಮಾತಾಡಿದ್ದಾರೋ ಅವರೆಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಮನೆ ಕಡೆಗೆ ಹೋಗ್ತಾ ಇದ್ದಾರೆ. ನೋಡಿ, RCB ಕಾಲ್ತುಳಿತ ಪ್ರಕರಣದಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ ಅವರು ಔಟ್ ಆದ್ರು. ಇವರೇ ನಮ್ಮ ಮುಖ್ಯಮಂತ್ರಿ ಅಂದಂತಹ ಕೆಎನ್ ರಾಜಣ್ಣ ಅವರು ಔಟ್ ಆದ್ರು. ಅಲ್ಪಸಂಖ್ಯಾತ ಘಟಕದ ಅಬ್ದುಲ್ ಜಬ್ಬಾರ್ ಜಮೀರ್ ಅಹಮದ್ ಖಾನ್ಗೆ ಸಖತ್ ಕ್ಲೋಸ್, ಅವರು ಔಟ್ ಆದ್ರು. ಇನ್ನು ನಾಸಿರ್ ಅಹಮದ್ ಸಿಎಂ ರಾಜಕೀಯ ಕಾರ್ಯದರ್ಶಿ, ಅವರು ಔಟ್ ಆಗಕ್ ಬಿಡ್ಲಿಲ್ಲ, ಇವರೇ ಕಿತ್ತಾಕ್ಬಿಟ್ರು. ಈಗ ಯಾರ್ ನಂಬರ್? ಈಸ್ ಇಟ್ ಜಮೀರ್ ಅಹಮದ್ ಖಾನ್? ಹಾಗಾದ್ರೆ ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಮಾತಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಅದಾದ್ಮೇಲೆ ನಮ್ಮ ಚರ್ಚೆ ಮುಂದುವರಿಯುತ್ತೆ. ಈಗ ಜಬ್ಬಾರ್ ಅವ್ರು ಏನಂತಾರೆ, ನಾನು ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗ್ಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ, ನಾನು ಹೆಂಗ್ ಸರ್ ಹೋಗೋದು? ನಾನು ಒಬ್ಬ ಲೀಡರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್, ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ, ನನ್ನ ಮನೆಗೆ ಬರ್ಬೇಕಾಗಿತ್ತ. ಆಯ್ತೀನಿ ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡ್ರೆ ಅವ್ರೇನೋ ಮನ್ಸಿಗೆ ಬೇಜಾರಾಗ್ಲಿಲ್ಲ, ಹೋಗಿಲ್ಲ, ಮನೇಲಿ ಸೇರ್ಕೊಂಡು ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ ಅಂತ ಮಾಧ್ಯಮದಲ್ಲೇ ಹೇಳಿದಾರೆ. ಅವರು ನನ್ನ ಆರೋಗ್ಯ ಚೆನ್ನಾಗಿರ್ಲಿಲ್ಲ, ಆ ಕಾರಣಕ್ಕೆ ನಾನು ಆಚೆ ಬಂದಿಲ್ಲ ಅಂತ
ಅವ್ರು ಒಂದೇ, ನಾನು ಕೇಳ್ಕೊಂಡೆ, ಹೋಗ್ರಿ ಹೋಗಿ ಕೆಲಸ ಮಾಡ್ರಿ, ಪಕ್ಷ ನಮ್ಮ ಮುಖ್ಯ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಬೇಕು ಅಂದಿದ್ದಕ್ಕೆ ಅವ್ರೇನಂದ್ರು, ಇಲ್ಲ ನನಗೆ ಪಕ್ಕದ ಮನೆಗೆ ಬಂದ, ನಮ್ಮ ಮನೆಗೆ ಬಂದಿಲ್ಲ ಅಂತ. ನಸೀರ್ ಅಹಮದ್ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಬಾಗಲಕೋಟೆಯಲ್ಲಿ ಮನೆ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ ಕೊಟ್ಟಿದ್ರು. 10 ದಿನ ಬಾಗಲಕೋಟೆಯಲ್ಲಿ ಇದ್ರು. ಮನೆ ಮುಖ್ಯಮಂತ್ರಿ ಬಾಗಲಕೋಟಲ್ಲಿ 31 ಬಾಗಲಕೋಟಲ್ಲಿ ಮಾಡಿದ್ರು. 31ಗೆ ನಸೀರ್ ಅಹಮದ್ ಕೇಳಿದ್ದಾರೆ. 1ನೇ ತಾರೀಕು 2ನೇ ತಾರೀಕು ದಾವಣಗೆರೆ ಹಾಕೊಂಡಿದ್ರು. ಬಾಗಲಕೋಟೆಯಿಂದ ಮನೆ ಮುಖ್ಯಮಂತ್ರಿ ದಾವಣಗೆರೆ ಹಾಕೊಂಡಿದ್ರು. ಅವಾಗ ನಸೀರ್ ಅಹಮದ್ ಕೇಳಿದ್ದಾರೆ, ಸರ್ ನಾನು ದಾವಣಗೆರೆಗೆ ಬಂದು ಹೋಗ್ತೀನಿ ಸರ್, ನಾನು ನಿಮ್ ಜೊತೆ 2 ದಿನ ಬಂದು ಹೋಗ್ತೀನಿ ಸರ್ ಅಂತ. ಬೇಡ ಕಣೋ, ನೀನು ಇಲ್ಲಿ ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. Sir, today Minister Jamil Ahmad had a meeting with the Chief Minister. So he had a more discussion regarding the Davangere. I am not aware of it. I am not aware of it. I think he has got some valid information. I think he has taken a ಪಕ್ಷ, ಯಾವುದೇ ಪಕ್ಷ ಶಿಸ್ತಿಲ್ಲದೆ ಹೋದ್ರೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕ್ಯಾಂಡಿಡೇಟ್ನ ತೀರ್ಮಾನ ಮಾಡಿದ್ದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನ ಮಾಡಿದ್ದು, ಅಷ್ಟು ಮಾತ್ರ ಗೊತ್ತು ನನಗೆ. ಅದಾದ್ಮೇಲೆ ಏನೇನು ಬೇಕೋ ಆಕ್ಟಿವಿಟೀಸ್ ಎವ್ರಿ ಡೇ ವಿ ವರ್ ಇನ್ ಟಚ್ ವಿತ್ ವೇರಿಯಸ್ ಲೀಡರ್ಸ್. ಅವರೆಲ್ಲ ರಿಪೋರ್ಟ್ ಮಾಡಿದ್ದಾರೆ, ಅದ್ರ ಪ್ರಕಾರ ಚೀಫ್ ಮಿನಿಸ್ಟರ್ ತೆಗೆದುಕೊಂಡಿದ್ದಾರೆ. ಆ ಜಮೀರ್ ಇವರು ಕೂಡ, MLC ಅವರು ಕೂಡ, ಅವರು ಕೂಡ ನಾವು ಡಿಸಿಷನ್ ತಗೊಳ್ಳೋದಕ್ಕೆ ಅವರಲ್ಲಿ ಡಿಸಿಷನ್ ಕೊಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೊಟ್ಟಿದ್ದಾರೆ, ಫಂಡಿಂಗ್ ಮಾಡಿದ್ದಾರೆ. ನಾನ್ ನೋಡಿಲ್ಲ, ನೀವೇ ನೋಡಿದ್ರೆ ಹೇಳ್ರಿ. ಹೈಕಮಾಂಡ್ ಮುಗಿಸ್ತಾರೆ, ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದವ್ರ ಒಲ್ಲುದ್ದ ಗಂಡಂಗೆ ಕಲ್ಲು, ಮೊಸರಲ್ಲೂ ಕಲ್ಲು ಅಂತೆ. ಮೊಸರಲ್ಲಿ ಎಲ್ಲರೂ ಕಲ್ಲು ಬರಕ್ ಸಾಧ್ಯನಾ? ಹಂಗೆ ಎಲ್ಲದಕ್ಕೂ ಅವ್ರ ಮೇಲೆ ಹಾಕೋದು. ಆಯ್ತು, ಜಮೀರಣ್ಣ ಒಂದ್ ಕಡೆ ಹೇಳೋಣ, ಉಳ್ಕಿದ ಎಷ್ಟು ಜನ ಬಂದಿದ್ರು ಮುಖಂಡರು? ಮತ್ತೆ ಅವ್ರು ಯಾರು ಲೆಕ್ಕಕ್ಕೆ ಇಲ್ಲ, ಜಮೀರಣ್ಣ ಒಬ್ಬನೇ ಸಂಬಂಧ. ಸುಮ್ನೆ ಆಗಿಲ್ಲ ಮಾತಾಡ್ಬಾರ್ದು. ಎಲ್ಲದನ್ನು ಹೈಕಮಾಂಡ್ ನೋಡುತ್ತೆ. ನಾನ್ ಮಾತಾಡಿದ್ರು ನೋಡುತ್ತೆ, ನೀವ್ ಕೇಳಿದ ಕ್ವಶನ್ ನೋಡುತ್ತೆ. ಯಾರೇನೇ ಮಾತಾಡಲಿ ಎಲ್ಲ ಹೈಕಮಾಂಡ್ ವ್ಯಾಲ್ಯೂಯೇಷನ್ ಮಾಡಿ, ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಸಕ್ಕ ಉತ್ತರ ಕೊಡ್ತಾರೆ. ಅದೇ ಅವ್ರನ್ನ ಸಚಿವ ಸಂಪುಟದಿಂದ ಹೊರಗೆ ತೆಗಿಬೇಕು ಅಂತಂದ ಹೇಳಿ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಆಗಿಲ್ದರ್ ಇದ್ದೇ ಇರ್ತಾರೆ. ನನಗೂ ಶತ್ರುಗಳು ಇದ್ದಾರೆ, ಮಿತ್ರಗಳು ಇದ್ದಾರೆ, ಮೀಡಿಯಾದಲ್ಲೂ ಇದ್ದಾರೆ. ಇವಾಗ ನನ್ನ ಪರವಾಗಿ ಜಾಸ್ತಿ ಆಗ್ತಿರ್ತಾರೆ. ಚಾನಲ್ ಕೆಲವರು ಯಾವ್ದಾದ್ರು ಸಣ್ಣ ವಿರೋಧ ಸಿಕ್ಕ ಅದನ್ನೇ ಜಾಸ್ತಿ ಆಗ್ತೀರಿ. ಆತರ ಎಲ್ಲ ಮನುಷ್ಯನ ಗುಣ ಅದು, ಎಲ್ಲ ಕಡೆ ಇದ್ದೇ ಇರ್ತಾರೆ. ನೀವು ಹಂಗೇನಾರು ತೆಗಿಯೋ ವ್ಯವಸ್ಥೆ ಅಂದ್ರೆ ತಾವು ಇದಕ್ಕೆ ಅದು ಕೇರಳಕ್ಕೆ ಕಳಿಸೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವ್ರ ಹತ್ರ ಕೇಪಬಿಲಿಟಿ ಇರ್ತಿದ್ರೆ ಯಾರೋ ಒಬ್ರು ಏನೋ ಮಾತಾಡ್ತಾರೆ ಅಂತ ಅವ್ಕೆಲ್ಲ ಗಮನ ಕೊಡೋದು ಬೇಡ. ಜಮೀರಣ್ಣ ಜಮೀರಣ್ಣನೇ.